ಕೈವಾರ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರ. ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರ. ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು. ಇಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನೆ ಸ್ಥಾಪಿಸಿದನೆಂದು ಐತಿಹ್ಯವಿದೆ. ಇದಕ್ಕೆ ಕೈವಾರ ನಾಡು ಎಂಬ ಹೆಸರು ಇತ್ತೆಂಬ ಉಲ್ಲೇಖವಿದೆ. ಮಹಾನ್ ಸಂತ್ ಕಾಲಜ್ಞಾನ ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಜನ್ಮವೆತ್ತಿದ ಸ್ಥಳವಿದು. ಐತಿಹ್ಯ ಬದಲಾಯಿಸಿ 1726ರಲ್ಲಿ ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಕೊಂಡಪ್ಪ ದಂಪತಿಗಳಿಗೆ ಹುಟ್ಟಿದ್ದ ಯೋಗಿ ನಾರಾಯಣರ ಜನ್ಮನಾಮ ನಾರಣಪ್ಪ. ತಂದೆ ತಾಯಿ ದೈವಭಕ್ತರು. ಕುಲದೇವರಾದ ಅಮರನಾರಾಯಣ ಕೃಪೆಯಿಂದ ಗರ್ಭವತಿಯಾದಳು ಮುದ್ದಮ್ಮ. ಸೋದರತ್ತೆಯ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿ ಇದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಲೆಂದಿತ್ತಿಸಿದ್ದಾಗ ಸರ್ಪ ಆದಿಶೇಷನೇ ಬಂದು ಕಾಪಾಡುತ್ತಾನೆ. ಹೀಗೆ ಜನ್ಮ ತಳೆದ ನಾರಣಪ್ಪನ ತಂದೆ ಬಳೆ ವ್ಯಾಪಾರಿಗಳು. ಅವರು ದುಡಿಮೆಯಲ್ಲಿ ಸಂತೃಪ್ತ ಜೀವನ ಕಂಡವರು. ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡ ಹುಡುಗ ನಾರಣಪ್ಪ ಅಮರನಾರಾಯಣ ದೇವಸ್ಥಾನದ ಅರ್ಚಕರು ಆಶ್ರಯದಲ್ಲಿ ಬೆಳೆದನು. ಓದಿನಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದೆ ಯಾವಾಗಲೂ ಆಧ್ಯಾತ್ಮದಲ್ಲಿ ಚಿಂತನ ಮಂಥನ ನಡೆಸುವುದರಲ್ಲಿ ಮುಗ್ಧನಾಗಿರುತ್ತಿದ್ದನು. ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು ಪುಣ್ಯ ಪುರುಷರ ಕಥೆಗಳಿಂದ ಸ್ಫೂರ್ತಿ ಪಡೆದ ನಾರಣಪ್ಪನಿಗೆ ವಿಷಯೋಪಭೋಗಗಳೆಂದರೆ ವಿರಕ್ತ ಭಾವವೇ. ಊರಿನ ಕೂಲಿ ಮಠದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳನ್ನು ಕಲಿತು ಪಾರಂಗತನಾಗಿ ಪ್ರೌಢ ವಯಸ್ಕನಾದಾಗ ಹಿರಿಯರ ಮುಂದೆ ನಿಂತು ಸೋದರತ್ತೆಯ ಮಗಳು ಮುನಿಯಮ್ಮ ಲಕ್ಷ್ಮಮ್ಮನನ್ನು ಕೊಟ್ಟು ವಿವಾಹ ನೆರವೇರಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಸಿದರು. ಮುದ್ದಮ್ಮ, ಪೆದ್ದುಕೊಂಡಪ್ಪ, ಚಿಕ್ಕಕೊಂಡಪ್ಪ ಎಂಬ 3 ಮಕ್ಕಳಾದರು. ಸಂಸಾರ ದೊಡ್ಡದಾಗಿತ್ತು. ಜೀವನ ನಿರ್ವಹಣೆ ಕಷ್ಟವಾಗಿ ಗಂಡ ದುಡಿಮೆಸ್ತನಲ್ಲಿ ಸದಾ ಮೂಗು ಹಿಡಿದು ದೇವರು ಧ್ಯಾನ ಮಾಡುತ್ತಾ ಕುಳಿತರೆ ಹೊಟ್ಟೆ ತುಂಬುವುದಾದರೂ ಹೇಗೆ? ಹೆಂಡತಿ ಮುನಿಯಮ್ಮನ ವರತೆಚ್ಚಿತ್ತು. ಬಳೆ ಮಾಲಾರ ಕೈಗಿತ್ತು ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕೆಂದು ತಾಕಿತ್ತು ಮಾಡುತ್ತಿದ್ದಳು. ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸತೊಡಗಿದ್ದ ನಾರಣಪ್ಪ ಹೆಣ್ಣು ಮಕ್ಕಳಿಗೆ ಸುಮಂಗಲಿಗೆಯರಿಗೆಲ್ಲ ಶುದ್ಧ ಭಾವದಿಂದ ಬಳೆ ತೊಡಿಸುತ್ತಿದ್ದರು. ಅವರು ಕಾಸು ಕೊಟ್ಟಷ್ಟೇ. ಕೊಳೆದು ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ಅವನಿಚ್ಛೆ ಎಂದು ಮುನ್ನಡೆದು ಸಂಜೆ ವೇಳೆಗೆ ಬಳೆಯೆಲ್ಲ ಮಾರಿ ಬರಿಗೈಲಿ ಮನೆ ಸೇರುತ್ತಿದ್ದರು. ಹೆಂಡತಿ ಮುನಿಯಮ್ಮ ಶುದ್ಧ ಮುಟ್ಟಾಳ ಗಂಡ ದೊರೆತನೆಂದು ಗೊಣಗುತ್ತಾ ಹೇಗೋ ಸಂಸಾರ ನೆಚ್ಚುವುದಾಗಿತ್ತು. ದಾಂಪತ್ಯದಲ್ಲಿ ವಿರಸವರ್ಪಟ್ಟಿತ್ತು. ಭಗವತ್ ಸಾಕ್ಷಾತ್ಕಾರ ಬದಲಾಯಿಸಿ ಅದೊಂದು ದಿನ ನಾರಣಪ್ಪ ಬಳೆಮಲಾರ ಹೆಗಲೇರಿಸಿ ಮೂಗೋಳಿ ವೆಂಕಟಗಿರಿ ಕಣಿವೆಯಲ್ಲಿ ಸಾಗುತ್ತಿರುವಾಗ ದಿವ್ಯ ತೇಜಸ್ಸಿನ ಪ್ರಕಾರತೆಯಲ್ಲಿ ಸ್ವಾಮಿಗಳೊಬ್ಬರಿಂದ ಓಂ ನಮೋ ನಾರಾಯ ಎಂಬ ಬೀಜಾಕ್ಷರಿ ಮಂತ್ರೋಪದೇಶ ಪಡೆದಿದ್ದರು. ಬಾಯಲ್ಲಿ ಬೆಣಚು ಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು. ನೀನು ಶ್ರೀಹರಿ ಕೃಪಾಕಟಾಕ್ಷದಿಂದ ದೈವ ವಂಶ ಸಬುತ್ತನಾಗಿ ಯೋಗಿಸಿದ್ದ ಹೊಂದುವೆ ಎಂದು ಹರಸಿದ್ದರು. ಅನಂತರ ತಪಸ್ಸಿಗೆ ಪ್ರಶಸ್ತಿವೆನಿಸಿದ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸುವಾಗ ಅದು ಬೆಣಚುಕಲ್ಲಿ ಬಾಯಲ್ಲಿ ಓಂ ನಮೋ ನಾರಾಯಣಯ ಎಂಬ ಉಚ್ಚರವಾದಾಗ ಗಾಬರಿಯಿಂದ ಮತ್ತೆ ಧ್ಯಾನ ಮಗ್ನರಾಗುತ್ತಿದ್ದಂತೆ ಅದನ್ನೇ ಮುಂದುವರೆಸಿದನು. ನೀನು ಯೋಗಿ ನಾರಾಯಣ ಎಂದೇ ಹೆಸರಾಗುವೆ ಎಂಬ ಆಶೀರ್ವಾಣಿಯೂ ಆಯಿತು. 3 ವರ್ಷಗಳ ಕಠಿಣ ತಪದ ಫಲವಾಗಿ ಬೆಣಚುಕಲ್ಲು ಸಕ್ಕರೆಯಾಗಿತ್ತು. ಅಮರನಾರಾಯಣನ ಪರಮ ಭಕ್ತರಾದರು. ಆಧ್ಯಾತ್ಮಿಕ ರಹಸ್ಯಗಳು, ಅನುಭವ ವೇದ್ಯ ಸತ್ಯ ಸಂಗತಿಗಳನ್ನು ಅರಿತು ಜನತೆಗೆ ವೇದಾಂತರ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನೇ ಮಾಡಿದ್ದರು. ಭಕ್ತಿಭಾವದ ಮೂಲಕ ಜ್ಞಾನ ಮಾರ್ಗ ಎಂಬಂತೆ ಜನಮಾನಸದಲ್ಲಿ ಭಕ್ತಿಭಾವ ಬಿತ್ತುವಂತ ಭಕ್ತಿಗೀತೆಯನ್ನು ರಚಿಸಿದರು. ಸನ್ಮಾರ್ಗ ತೋರುತ್ತಾ ಮಹಾನ್ ಭವಿಷ್ಯತ್ ಜ್ಞಾನಗಳಾಗಿ ಕಾಲಜ್ಞಾನವನ್ನು ರಚಿಸಿದರು. ಅಂತೂ ಇಂದಿನ ಕಾಲಕ್ಕೆ ಪ್ರಸ್ತುತವೆನಿಸುತ್ತದೆ. ಕೈವಾರ ತಾತಯ್ಯ ಯೋಗಿನಾರಾಯಣರು ಯತೀಂದ್ರರೆಂದು ಪ್ರಖ್ಯಾತರಾದರು. ತಾತಯ್ಯನವರು 110 ವರ್ಷಗಳಲ್ಲಿ ಸುದೀರ್ಘ ಕಾಲ 1796ರಿಂದ 1836 ಇಲ್ಲಿ ನೆಲೆಸಿದ್ದರು.